BLS ಎಕ್ಸ್ಪ್ಲೇನ್ಸ್ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಮ್ಮೊಟ್ಟಿಗೆ ಈಗ ಮಾತಾಡ್ತಾ ಇದ್ದೀನಿ. ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಪರಿಚಯವನ್ನು ನಿಮಗೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು BL ಶ್ರೀನಿವಾಸ ಅಂತ. ಸೆರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಅಂದರೆ ಸಹಾಯಕ ನಿರ್ದೇಶಕರಾಗಿ ರೇಷ್ಮೆ ಇಲಾಖೆಯಲ್ಲಿ ಕಳೆದ 25 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾಯಿದ್ದೀನಿ. ಇನ್ನು ಈ ಒಂದು ವೃತ್ತಿ ಜೀವನದಲ್ಲಿ ತೊಡಗಿಕೊಂಡು ರೈತಾಪಿ ವರ್ಗದವರ ಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೀನಿ. ಈ ಒಂದು ದೀರ್ಘಾವಧಿಯ ನನ್ನ ಸೇವಾ ಅವಧಿಯಲ್ಲಿ ನಾನು ಕಂಡುಕೊಂಡ ವಿಷಯ ಏನಪ್ಪ ಅಂತೇಳಿದರೆ, ನಮ್ಮ ಕೃಷಿಕರು ಯಾವುದೇ ಕೃಷಿಕರಾಗ್ಬೋದು, ಯಾವುದೇ ಬೆಳೆಯ ಕೃಷಿಕರಾಗ್ಬೋದು, ಅವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರಿಗೆ ಆದಾಯ ಬರ್ತಾ ಇಲ್ಲ, ಅವರ ಆರ್ಥಿಕ ಮಟ್ಟ ಸುಧಾರಿಸ್ತಾ ಇಲ್ಲ. ಅವರು ನಮ್ಮ ದೇಶಕ್ಕೆ ಕೊಡ್ತಕ್ಕಂಥ ಅನ್ನದಾತರು ಅಂತ ನಾವು ಕರಿತೀವಿ. ಆದರೆ ಅವರ ಆರ್ಥಿಕ ಮಟ್ಟ ಕುಸಿತ ಹೋಗ್ತಾ ಇದೆಯೇ ಹೊರತು ಅವರ ಬೆಳೀತಕ್ಕಂಥ ಬೆಳೆಯ ಉತ್ಪಾದನೆಯಲ್ಲಿ ಅಷ್ಟೊಂದು ನಿರೀಕ್ಷೆಯ ಮಟ್ಟಕ್ಕೆ ಅವರು ಇನ್ನೂ ಹೋಗಿಲ್ಲ. ಕಾರಣ, ಅವರು ತಾಂತ್ರಿಕ ರೀತಿಯಲ್ಲಿ ಆಧುನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡರೂ ಸಹ ಕೆಲವೊಂದು ಎಡವಟ್ಟುಗಳಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ಅನುಸರಿಸದೆ ಕೃಷಿಯಲ್ಲಿ ಎಡವುತ್ತಾ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಕೃಷಿಕರಿಗೆ ತಾಂತ್ರಿಕ ಮಾಹಿತಿಗಳನ್ನು ವಿಜ್ಞಾನ ಬೆಳೆದಂತೆಲ್ಲ ಆ ಆವಿಷ್ಕಾರಗಳನ್ನು ಜನತೆಗೆ ಮುಟ್ಟಿಸುವಂಥ ಕೆಲಸ ಒಂದು ಆದರೆ ಅವರು ಕೃಷಿಯಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು BLS ಎಕ್ಸ್ಪ್ಲೇನ್ಸ್ ಎಂಬ ಯೂಟ್ಯೂಬ್ ಚಾನಲನ್ನು ಆರಂಭಿಸ್ತಾ ಇದ್ದೀನಿ. ಕೃಷಿಯಲ್ಲಿ ಏನೆಲ್ಲ ಬೆಳೆಗಳು ಬರ್ಬೋದು, ಅವಕ್ಕೆ ಬರ್ತಕ್ಕಂಥ ರೋಗಗಳಿರ್ಬೋದು, ಅವಕ್ಕೆ ತಗಲ್ತಕ್ಕಂಥ ಕೀಟಗಳ ಬಾಧೆ ಇರ್ಬೋದು, ಇವೆಲ್ಲರ ಕಾಟದಿಂದ ರೈತಾಪಿ ವರ್ಗ ತನ್ನ ಕೃಷಿಯಲ್ಲಿ ಫೇಲ್ಯೂರ್ ಆಗ್ತಾಯಿದ್ದಾನೆ. ಹಾಗಾಗಿ ಅವನು ಯಶಸ್ಸನ್ನು ಗಳಿಸ್ಬೇಕು ಅಂತೇಳಿದರೆ, ಅವನ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಬೇಕು ಅಂತೇಳಿದರೆ ಏನೇನು ತಾಂತ್ರಿಕ ಸಲಹೆಗಳಿದ್ದಾವೆ ಅವನಿಗೆ ಮುಟ್ಟಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮುಖಾಂತರ ರೈತಾಪಿ ವರ್ಗದವರಿಗೆ ಆಗ್ಬೋದು ಮತ್ತು ಕೃಷಿಯೇತರ ಚಟುವಟಿಕೆಗಳು ಬೇರೆ ಉದ್ಯೋಗಗಳ ಯುವಕರಿಗಾಗ್ಬೋದು, ಎಲ್ಲ ವಯಸ್ಕರಿಗೂ ಆಗ್ಬೋದು, ಅವರಿಗೆ ಉಪಯೋಗವಾಗ್ತಕ್ಕಂತಹ ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ಚಾನಲ್ ಮೂಲಕ ಕೊಡಲಿಕ್ಕೆ ನಾನು ಬಯಸ್ತೇನೆ ಮತ್ತು ಇಷ್ಟಪಡ್ತೇನೆ. ಈ ಒಂದು ಚಾನಲ್ಲು ನಮ್ಮ ಎಲ್ಲ ಪ್ರೀತಿಯ ಜನತೆಗೆ ಉಪಯೋಗ ಆದರೆ ಈ ಒಂದು ಚಾನಲ್ ಮುಖಾಂತರ ನಾನು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಮತ್ತು ಅದು ಒಂದು ನನ್ನ ಕರ್ತವ್ಯ ಎಂದು ಭಾವಿಸಿ ಆ ಒಂದು ದೃಷ್ಟಿಯಿಂದ ಈ ಒಂದು ಚಾನಲ್ನಲ್ಲಿ ನಾನು ನಿಮಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಪ್ರತಿ ದಿವಸ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಆ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಈ ಒಂದು ಚಾನಲ್ನಿಗೆ ನೀವು ಆಶೀರ್ವದಿಸಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಈ ಮೂಲಕ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ.